ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕವ ಬ್ಯಾಸರದ ಕುಂತಿದ್ಯಾ? ಏನೂ ಇಲ್ಲಪ್ಪ, ನಾನು ಆರಾಮಾಗೇ ಇದ್ದೀನಿ. ಬಾಯಿ ಸುಳ್ಳು ಹೇಳ್ತೈತೆ, ಕಣ್ಣು ದಿಟ ಹೇಳ್ತೈತೆ. ನೀನು ಬ್ಯಾಸರದ ಕೂತಿದ್ಯಾ ಅನ್ನೋದು ನಂಗೆ ಗೊತ್ತಾಗ್ತೈತೆ. ಯಾಕೆ ಬ್ಯಾಸರ ಹೇಳು? ಏನೂ ಇಲ್ಲ ಅಂತ ಹೇಳಿದ್ನಲ್ಲಪ್ಪ. ಮತ್ತೆ ಬಾಯಿ ಸುಳ್ಳು ಹೇಳ್ತೈತೆ, ಕಣ್ಣು ದಿಟ ಹೇಳ್ತೈತೆ. ನಿನಗಿಷ್ಟ ಇಲ್ಲದೆ ಇದ್ರು ಪುಟ್ಟಮ್ಮಿ ಮದುವೆಗೆ ಏರ್ಪಾಟ್ ಮಾಡವಳೆ ಅಂತ ನಿಂಗೆ ಬ್ಯಾಸರ ತಾನೆ? ನೀವೇ ಏನೇನೋ ಅನ್ಕೋಬೇಡಿ ಅಪ್ಪ. ಇಷ್ಟ ಇಲ್ಲ ಅಂದಿದ್ರೆ ನಾನು ಯಾಕೆ ಈ ಸಂಬಂಧನ ಒಪ್ಕೋತಿದ್ದೆ? ಕುಸೆ, ಮನಸ್ನಾಗ ಒಂದಿಟ್ಕೊಂಡು ಬಾಯಿನಾಗ ಇನ್ನೊಂದು ಹೇಳ್ಬೇಡ. ನಿಂಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ನಾನು ತಾವು ಹೇಳು, ನಾನು ಪುಟ್ಟಮ್ಮಿ ತಾವು ಮಾತಾಡ್ತೀನಿ. ಬೇಡ ಅಪ್ಪ, ಮನ್ಸಲ್ಲಿ 1000 ಇರಲಿ, ಆದರೆ ಅವ್ವನ ಆಸೆನೇ ನನಗೆ ಮುಖ್ಯ. ಅವ್ವ ನಮ್ಮನ್ನ ಬೆಳೆಸೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ. ಇಷ್ಟ ಇಲ್ಲ ಅಂತ ಹೇಳಿ ಅವ್ವಂಗೆ ಇನ್ನೂ ಕಷ್ಟ ಕೊಡೋಕೆ ನನಗಿಷ್ಟ ಇಲ್ಲಪ್ಪ. ದಿಟ ಕುಸೆ, ನಾನು ನನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸದೆ ಹೋದ್ನಲ್ಲ, ಅದೇ ಪುಟ್ಟಮ್ಮಿ ಕಷ್ಟಪಡೋಕ್ಕೆ ಒಂದು ರೀತಿ ಕಾರಣ ಆಗೋಯ್ತು. ಒಂದು ರೀತಿಲಲ್ಲಪ್ಪ, ಎಲ್ಲದಕ್ಕೂ ನೀವೇ ಕಾರಣ. ನೀವು ಒಬ್ರು ಸರಿಯಾಗಿದ್ದಿದ್ರೆ ಅವ್ವ ಬದುಕಲ್ಲಿ ಇಷ್ಟೊಂದೆಲ್ಲ ಕಷ್ಟನೇ ಪಡ್ತಿರ್ಲಿಲ್ಲ. ಅವ್ವ ನಮಗೋಸ್ಕರ ಪಟ್ಟಿರೋ ಕಷ್ಟ ನೋಡಿದ್ರೆ ಅವ್ವ ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪೋ ಅಂತ ಯೋಚನೆ ಮಾಡೋ ಸ್ಥಿತಿಲೂ ನಾನಿಲ್ಲ ಅಪ್ಪ. ಅವ್ವ ಏನು ಹೇಳ್ತಾಳೋ ಅದೇ ನಮಗೆ ವೇದವಾಕ್ಯ ಅಪ್ಪ. ಅವ್ವ ತನ್ನ ಜೀವನನೇ ನಮಗೋಸ್ಕರ ಮುಡುಪಾಗಿಟ್ಟಿದ್ದಾಳೆ. ಅಂಥದ್ರಲ್ಲಿ ನಾನು ಅವಳಿಗೋಸ್ಕರ ನನ್ನ ಆಸೆನ ಬಿಡೋಕ್ಕಾಗಲ್ವಾ? ಅವ್ವ ಖುಷಿಯಾಗಿರ್ತಾಳೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಚಿಕ್ಕವಳಾಗಿ ನಿನಗಿರೋ ತಿಳುವಳಿಕೆ ನನಗಿಲ್ಲದೆ ಹೊಂಟೈತಲ್ಲ. ಅಪ್ಪನಾಗಿ ನನ್ನ ಜವಾಬ್ದಾರಿನ ನಾನು ನಿಭಾಯಿಸೋ ತಿಳುವಳಿಕೆನೇ ಇಲ್ದಂಗೆ ಆಗೋಯ್ತು. ಇದು ತಿಳುವಳಿಕೆ ಅಲ್ಲ ಅಪ್ಪ. ಅವ್ವ ನಮಗೋಸ್ಕರ ಪಟ್ಟಿರೋ ಕಷ್ಟ ನೋಡಿ ನಮಗೆ ನಾವೇ ಮಾಡ್ಕೊಂಡಿರೋ ನಿರ್ಧಾರ. ಅವಂಗೋಸ್ಕರ ನೀನು ನಿನ್ನ ಆಸೆ ಕನಸುಗಳನ್ನೆಲ್ಲ ತ್ಯಾಗ ಮಾಡ್ತಿದೀಯ ಅಂದರೆ ಅಪ್ಪನಾಗಿ ನಾನು ನನ್ನ ಜವಾಬ್ದಾರಿನ ಹೆಂಗೆ ನಿಭಾಯಿಸ್ಬೇಕು ಅಂತ ಅರಿವಾಯ್ತು ಕುಸೆ. ಇನ್ನು ಮುಂದೆ ನಿನ್ನ ಅಪ್ಪನಿಂದ ಯಾವ ಥರದಲ್ಲೂ ತಪ್ಪಾಗಕ್ಕಿಲ್ಲ ಕುಸೆ. ನನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತೇನೆ. ಫೈನಲಿ ಯಾರು ಏನೇ ಮಾಡಿದ್ರು ಅವ್ವ ಖುಷಿಯಾಗಿರ್ಬೇಕು ಅಷ್ಟೆ. ಅವಳೊಬ್ಳು ಖುಷಿಯಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಸರಿಯಪ್ಪ, ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ನನ್ನ ಮಗಳು ಅವ್ರ ಅವನ ಮ್ಯಾಗೆ ಏಟೆಲ್ಲ ಅಭಿಮಾನ ಮಾಡ್ಕೊಂಡವಳೆ. ಇಂಥ ಮಕ್ಕಳಿಗೆ ಅಪ್ಪನಾಗಿ ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಚಂದ್ರು ಅಣ್ಣ ಊರಿಗೆ ಬಂದಿದ್ರು, ಮುಂಬೈಲಿದ್ದೀನಿ ಅಂತ ವಸು ಹತ್ರ ಸುಳ್ಳು ಹೇಳಿದ್ದಾರೆ. ಇವತ್ತ ಸುಳ್ಳಿನ ಹಿಂದೆ ಇರೋ ಸತ್ಯನ ಬಯಲ್ ಮಾಡಲೇಬೇಕು. ಕಂಟಿ ಅವ್ರು ಫೋನ್ ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ತೆಗಿಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹಲೋ, ಹೇಳಿ ರೀ, ಎಲ್ರಿ ಇದ್ದೀರಾ? ನಾನು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ. ಫೋನ್ ತೆಗಿಬೇಕಲ್ವಾ? ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಆಚೆ ಬಂದಿದ್ದೀರಿ. ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನನಗಿಂತ ಮುಖ್ಯ ಕೆಲಸನಾ? ರೀ, ನೀವ್ ಎಲ್ಲೇ ಇದ್ರು ಈಗಲೇ ಬನ್ನಿ. ನಾನು ನೆನ್ನೆ ಹೇಳಿದ್ ಮರ್ತೈತೆ ನಿಮ್ಗೆ? ಒಂದ್ ಮುಖ್ಯವಾದ ಕೆಲಸ ರೀ.
ಮುಗಿಸ್ಕೊಂಡು ಬೇಗ ವಾಪಸ್ ಬಂದ್ಬಿಡ್ತೀನಿ, ಸರಿನಾ? ಸರಿ ಆಯ್ತು, ಎಲ್ಲಿದ್ರ ಅಂತಾನೆ ಹೇಳಿ, ನಾನೇ ಅಲ್ಲಿ ಬರ್ತೀನಿ. ರೀ ಪ್ಲೀಸ್, ಆಮೇಲೆ ಮಾತಾಡ್ತೀನಿ, ನಾನು ಬೇಗ ಬರ್ತೀನಿ. ಅಲ್ಲ ರೇ, ನನಗೂ ಹೇಳ್ದೆ ಹೋಗೋಂಥ ಮುಖ್ಯವಾದ ಕೆಲಸ ಯಾವುದು? ದ್ಯಾವ್ರೆ, ಮೊದಲನೇ ಕಿತ ಅವನ ಮಾತನ್ನ ಮೀರಿ ಒಂದು ಕೆಲ್ಸಕ್ಕೆ ಕೈ ಹಾಕ್ತಿದ್ದೀನಿ, ನೀನೇ ಕಾಪಾಡಬೇಕು. ಅಕ್ಕ, ಇನ್ಮೇಲೆ ಈ ಬಾರದ ಕೆಲಸ ನನ್ ಕೊಡ್ಬೇಡ. ಖಾಲಿ ಹಣ್ಣುಂಗೆ ಹೇಳು, ಬುಕ್ಕೆ ಎತ್ಕೊಂಡ್ಬಂದು ಭುಜ ಎಲ್ಲ ಬಿದ್ದೋಯ್ತು. ಸರಿ ಆಯ್ತು, ಇನ್ನೊಂದು ಕಿತ ನಾನೇ ತಕೊಂಬತ್ತೀನಿ. ನೀನ್ ಯಾಕಕ್ಕ ಹೋಯ್ತ್ಯಾ? ನೀನ್ ಓನರು, ಅದಕ್ಕೆ ಅಂತ ಗೂಳಿ ಸಾಕ್ದಂಗೆ ಖಾಲಿ ಹಣ್ಣು ಸಾಕಿಲ್ವಾ? ಇದನ್ನ ನೀನು ಅವ್ನು ಬಂದಾಗ ಹೇಳು, ನಿನ್ಗೈತೆ ಮಾರಿ ಹಬ್ಬ. ಖಾಲಿ ಹಣ್ಣ ಇಲ್ಲ ಅಂತಾನೆ ನಾನು ಇಷ್ಟೊಂದು ಡೈಲಾಗ್ ಹೊಡಿತಿರೋದು. ಇಬ್ರು ಸರಿಯಾಗಿದ್ದೀರಾ, ಒಬ್ಬ ಎಂಕ ಇನ್ನೊಬ್ಬ ಮಂಕ. ಇದೇನಪ್ಪ, ಇದೆಲ್ಲ ಡೆಲಿವರಿ ಮಾಡ್ಲಿಲ್ವಾ? ಅಕ್ಕ, ಯಾರೋ ಬೈಕಿಗೆ ಪೆಟ್ರೋಲ್ ಜೊತೆ ಡೀಸೆಲ್ ಮಿಕ್ಸ್ ಮಾಡಿದಾರಕ್ಕ, ಎಲ್ಲ ಎಡವಟ್ಟಾಯ್ತು, ಗಾಡಿ ಕೈ ಕೊಡ್ತು, ಅದಕ್ಕೆ ಕರೆಕ್ಟ್ ಟೈಮ್ಗೆ ಡೆಲಿವರಿ ಕೊಡೋಕ್ಕಾಗಲಿಲ್ಲ ಅಕ್ಕ. ಅಕ್ಕ, ನಮ್ದೇ ಗಾಡಿ ಇದೆಯಲ್ಲ, ಅದನ್ನೇ ತಗೊಂಡೋಗಕ್ಕೆ ಹೇಳು. ಬೇರೆ ಗಾಡಿ ತೊಗೊಂಡೋಗಿದೆ ಅಕ್ಕ, ಆದರೆ ಕಸ್ಟಮರ್ಸ್ ಲೇಟ್ ಆಗಿದ್ದಕ್ಕೆ ಡೆಲಿವರಿ ತೊಗೊಳ್ಳಲ್ಲ ಅಂತ ಹೇಳಿದ್ರು. ಏನಪ್ಪ ನೀನು ಸರಿಯಾಗಿ ನೋಡ್ಕೊಳ್ಳೋದಲ್ವಾ? ಗಾಡಿ ಕೆಟ್ಟೋಗಿದ್ರೆ ನಾನೇನು ಮಾಡಲಿ ಅಕ್ಕ? ನಾಳೆ ಕಸ್ಟಮರು ಡೆಲಿವರಿನೇ ಬೇಡ ಅಂತ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಏನಕ್ಕ ಮಾಡೋದು? ನನ್ಗೂ ಅದೇ ಆತಂಕ ಆಯ್ತೈತೆ ಕಣ್ಲಾ. ಅಲ್ಲಪ್ಪ, ನೀನೊಂದ್ಕಿತ ಕೇಳ್ಕೊಳ್ಳೋದಲ್ವಾ? ಎಲ್ಲ ಥರ ಕೇಳ್ಕೊಂಡೆ ಅಕ್ಕ, ಏನೇ ಅಂದರೂ ಪಾರ್ಸಲ್ ಮುಟ್ಟಲ್ಲ ಅಂತ ಹೇಳಿದ್ರು. ಸಾರಿ ಅಕ್ಕ. ಪೆಟ್ರೋಲ್ ಗಾಡಿಗೆ ಡೀಸೆಲ್ ಮಿಕ್ಸ್ ಮಾಡಿರೋ ಅಯೋಗ್ಯ ಯಾರಿರ್ಬೋದಕ್ಕ? ಯಾರೋ ಗೊತ್ತಿಲ್ಲ ಚೋಟು, ಗಾಡಿ ಯಾವಾಗ್ಲೂ ಇಲ್ಲೇ ನಿಂತಿರ್ತೈತೆ. ದೊಡ್ಡದಾಗಿ ಬೆಳಿಬೇಕಾದ್ರೇನೆ ಇಂಥ ಸಣ್ಣ ಕೆಲಸಗಳು ಮಾಡಕ್ಕೆ ಅಂತಾನೆ ಕಾಯ್ತಿರ್ತಾರೆ. ಅದ್ ಯಾರು ಮಾಡಿದ್ರೋ ಹೆಂಗ್ ಮಾಡಿದ್ರೋ ಒಂದು ಗೊತ್ತಾಯ್ತಾ ಇಲ್ಲ.